ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಆರುಡ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಸುಮ್ಮನೆ ಹಾಗೆ ಒಂದು ವ್ಲಾಗ್ನ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 4 o'clock ಆಗಿದೆ. ಸೊ ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಲೇಟ್ ಆಗಿಬಿಟ್ಟು ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬರೋದ್ರೊಳಗೇನೆ ಹಸ್ಬೆಂಡು ಇಲ್ಲೇ ಸ್ವಲ್ಪ ಯಾರೋ ಕರೆದ್ರು ಅಂತ ಹೊರಗಡೆ ಹೋಗಿದ್ದಾರೆ. ನಾನು ಬರ್ತೀನಿ, ಬೇಗ ರೆಡಿಯಾಗಿರೋ ಪಾಪನ ರೆಡಿ ಮಾಡು ಅಂತ ಹೇಳಿಬಿಟ್ಟು ನಾನು ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕಸ ಗುಡಿಸ್ಕೊಂಡು ಅದೇ ಈವ್ನಿಂಗು ಯೂಶ್ವಲಿ ಕೆಲಸ ಇರುತ್ತಲ್ವ, ಸೊ ಅದನ್ನು ಸ್ವಲ್ಪ ಬೇಸಿಕಲಿ ಮುಗಿಸ್ಕೊಂಡು ಪಾಪು ಇನ್ನು ಮಲಗಿದ್ದಾನೆ, ಅವನ್ನ ರೆಡಿ ಮಾಡಬೇಕು. ಸೊ ಕೆಲಸ ಮುಗಿಯೋವರೆಗೂ ಮಲಗಲಿ ಅಂತ ಹೇಳಿಬಿಟ್ಟಿದ್ದೀನಿ. ಅವನು ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಅವನ್ನ ಎಬ್ಸ್ಕೊಂಡು ಆಮೇಲೆ ರೆಡಿ ಮಾಡ್ತೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬರ್ತಾರೆ. ಸೊ ಹೋಗಬೇಕು ಇವತ್ತು. ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಇದೆ, ತುಂಬ ದಿನ ಆಯಿತು ಹೋಗೇ ಇಲ್ಲ. ಅವರು ಕೂಡ ಫ್ರೀ ಇರಲಿಲ್ಲ. ಆ್ಯಂಡ್ ಪಾಪಗೂ ಕೂಡ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಕರ್ಕೊಂಡು ಹೋಗಿರಲಿಲ್ಲ. ನಾವು ಅವನಿಗೆ ಸ್ವಲ್ಪ ಯಾಕೋ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ ಅವನು ಸ್ವಲ್ಪ ದಿನದಿಂದ. ಅದಕ್ಕೆ ಇವತ್ತು ಆ್ಯಕ್ಚುಲಿ ಪಾಪಂದು ಸ್ವಲ್ಪ ಶಾಪಿಂಗ್ ಇದೆ, ನಂದು ಸ್ವಲ್ಪ ಶಾಪಿಂಗ್ ಇದೆ, ಹಾಗೆ ಹಸ್ಬೆಂಡ್ದು ಕೂಡ ಶಾಪಿಂಗ್ ಇದೆ. 3 ಜನದ್ದು ಶಾಪಿಂಗ್ ಇದೆ ಇವತ್ತು ಆ್ಯಕ್ಚುಲಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಬರ್ತೀವಿ. ಆದಷ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀವಿ. ಗೊತ್ತಿಲ್ಲ, ಹೊರಗಡೆ ಹೋದರೆ ನಾವು ಅಂದ್ಕೊಳ್ಳೋದೇ ಒಂದು ಟೈಮ್ ಆಗುತ್ತೆ, ಬಟ್ ಬರೋದೇ ಒಂದು ಟೈಮ್ ಆಗಿಬಿಡುತ್ತೆ. ಅದರಲ್ಲಿ ಪಾಪಂಗೆ ಕರ್ಕೊಂಡು ಹೋಗ್ತಿದ್ದೀವಲ್ವ, ಸ್ವಲ್ಪ ಬೇಗ ಬರೋಕ್ಕೆ ಟ್ರೈ ಮಾಡ್ತೀವಿ. ಎಸ್, ನೋಡೋಣ. ಬೇಗ ಕೆಲಸ ಬೇರೆ ಮುಗಿಸ್ಕೊಂಡು ಬಿಡ್ತೀನಿ. ಆರಾಮಾಗಿ ಮಲಗಿಬಿಟ್ಟಿದ್ದಾನೆ. ಸ್ವಲ್ಪ ಸೌಂಡ್ ಆದರೂ ಕೂಡ ಎದ್ದು ಬಿಟ್ಟು. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಕೇಳಬೇಕಾ ಯಪ್ಪ, ಅದರಲ್ಲೂ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ ಅಂದರೆ ಫುಲ್ಲು ಖುಷಿ. ಅದು ಏನೋ ಒಂಥರ. ಇರೋ ಬರೋ ಕೆಲಸನೆಲ್ಲ ಬಿಟ್ಟು ರೆಡಿ ಆಗ್ತೀವಿ, ಇಲ್ಲ ಇರೋ ಕೆಲಸನೇ ಬೇಗ 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 ಮುಗಿಸ್ಕೊಂಡ್ಬಿಟ್ಟು ರೆಡಿ ಆಗಿಬಿಡ್ತೀವಿ. ಯಾಕಂದರೆ ಶಾಪಿಂಗ್ ಅಂತ ತಲೆನಲ್ಲಿ ಬಿಟ್ಟು ಬೇರೆ ಏನೂ ಇರಲ್ಲ ಅಲ್ವಾ. ಆಮೇಲೆ ಪಾತ್ರೆ ತೊಳೆಯುವಾಗ ನೆನಪು ಮಾಡಿಕೊಂಡೆ, ಇವತ್ತು ನನ್ನ ಶಾಪಿಂಗ್ ಬೇಡ, ಜಸ್ಟ್ ಪಾಪಿಗೆ ಮಾತ್ರ ತೊಗೊಂಡು ಬಂದುಬಿಡೋಣ. ಯಾಕಂದರೆ ಟೈಮ್ ಬೇರೆ ಇಲ್ಲ, ಅವಸರದಲ್ಲಿ ಏನೇನೋ ಆದರೂ ತೊಗೊಂಡು ಬಂದುಬಿಡ್ತೀವಿ. ಟೈಮ್ ಕೊಟ್ಟು ನೋಡೋಕ್ಕಾಗಲ್ಲ, ಆಮೇಲೆ ಚೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ನನಗೆ ಇವತ್ತು ಶಾಪಿಂಗೇ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ಅದಕ್ಕೆ ಬೇಗ ಬೇಗ ಕೆಲಸ ಮಾಡಿಕೊಂಡೆ, ಲೇಟ್ ಆಗುತ್ತೆ ಅಂತ. ಎದ್ಬಿಟ್ಟ ಪಾಪು. ಅವನು ಎದ್ದಾಗ ನಾವೇನಾದರೂ ನೋಡಿಬಿಟ್ರೆ ಎತ್ಕೊಂಡು ಬಿಡಬೇಕು ಅವನ್ನ. ಇಲ್ಲ ಅಂತ ಅಂದರೆ ನೋಡಿದ್ರು ನೋಡ್ದಿರೋ ಥರ ಇರಬೇಕು. ಹಂಗಿದ್ರೆ ಮಾತ್ರ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡ್ಕೊಳ್ಬೋದು ಕೆಲಸನೆಲ್ಲ. ಅವನು ಕೂಡ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿಬಿಡ್ತೀನಿ ಇವಾಗ. ನಾನು ಎಲ್ಲ ಟೈಮಲ್ಲೂ ಕೂಡ ಅವನ್ನ ರೆಡಿ ಮಾಡಿಬಿಟ್ಟೆ ನಾನು ರೆಡಿ ಆಗೋದು. ನಾನು ಕೂಡ ರೆಡಿಯಾಗಿ ಬಂದುಬಿಡ್ತೀನಿ. ಸೊ ನಾನು ಆಲ್ಮೋಸ್ಟ್ ರೆಡಿ ಆದೆ, ಬಟ್ ಇನ್ನು ಹಸ್ಬೆಂಡ್ ಬಂದಿಲ್ಲ, ಲೇಟ್ ಆಗ್ತಿದೆ. ನೋಡೋದು ಏನು ಹೋಗೋದಾ ಅಥವಾ ಅಂತ. ಬೇಬಿ ಜಾಸ್ತಿ ಲೇಟ್ ಆದರೆ ಕರ್ಕೊಂಡು ಹೋಗಲ್ಲ ಅವ್ರು, ಯಾಕಂದರೆ ಪಾಪು ಇರ್ತಾನೆ ಅಂತ ಹೇಳ್ಬಿಟ್ಟು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವನು ಬೇರೆ ಅಳ್ತಾ ಇದ್ದಾನೆ, ರೆಡಿಯಾಗಿದ್ದಾನೆ ಅವನು. ನೋಡೋಣ, ಬೇಗ ಬಂದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಬಂದರು ಅನಿಸುತ್ತೆ, ಬೈಕ್ ಹಾರ್ನ್ ಆಗ್ತಿದೆ, ನೋಡೋಣ. ಇವಾಗ ಬಂದರು, ಅವಾಗಿಂದ ಬರ್ತಾಯಿದ್ದೀನಿ ಅಂತ ಹೇಳಿಕೊಂಡು ಸ್ವಲ್ಪ ಲೇಟಾಗಿಯೇ ಬರ್ತಾಯಿದ್ದಾರೆ. ಬಂದ್ಬಿಟ್ಟು ಇವಾಗ ಅವಸರ ಮಾಡ್ತಾರೆ ಹೋಗೋಕ್ಕೆ. ಮೊದಲೆಲ್ಲ ಅಂದರೆ ಪಾಪ ಅವ್ರಿಗಿಂತ ಬಿಫೋರು ನಮ್ಗೆ ಯಾವಾಗ ಬೇಕು ಅವಾಗೆಲ್ಲ ಹೋಗಿಬಿಡ್ತಿದ್ವಿ. ಆದರೆ ಇವಾಗ ಹಾಗೆಲ್ಲ ಆಗಲ್ಲ ಅಲ್ವಾ, ಪಾಪು ಇರ್ತಾನೆ. ಸೊ ಎಲ್ಲ ಸೇಫ್ಟಿ ನೋಡ್ಕೊಂಡು ಹೋಗಬೇಕು. ಮತ್ತು ಈ ಲಗೇಜ್ ಅಂತೂ ನಾವು ಜಸ್ಟ್ 1-2 minutes ಇಲ್ಲೇ ಹೊರಗಡೆ ಹೋಗಿ ಬರ್ತೀವಿ ಅಂದರೂ ಕೂಡ ಇಷ್ಟು ಇದ್ದೇ ಇರುತ್ತೆ. ಪಾಪುದು ನ್ಯಾಪ್ಕಿನ್ನು, ವಾಟರ್ ಬಾಟಲು, ಮಿಲ್ಕ್ ಪೌಡ್ರು. ಹಸ್ಬೆಂಡ್ ಬೇಗನೆ ರೆಡಿ ಆಗಿಬಿಡ್ತಾರೆ. ಸೊ ರೆಡಿ ಆಗೋದ್ರೊಳಗೆ ನಾವೆಲ್ಲ ರೆಡಿಯಾಗಿ ಬಾಗಿಲ ಹತ್ರ ನಿಂತ್ಕೊಳ್ಬೇಕು. ಇಲ್ಲ ಅಂತಂದರೆ ಅಷ್ಟೇ ನನ್ನ ಹಸ್ಬೆಂಡು, ನಿನ್ಗೆ ಅಷ್ಟು ಟೈಮ್ ಬೇಕು, ಇಷ್ಟು ಟೈಮ್ ಬೇಕು ಅಂತ ಬೈಯಕ್ಕೆ ನಿಂತ್ಬಿಡ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಅವ್ರ ಹತ್ರ ಪದೇ ಹೇಳಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಇವ್ನು ಬೇರೆ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಎಷ್ಟು ಬೇಗ ರೆಡಿಯಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಿ. ಏನು ಇವಳು ಆವಾಗಲೇ ರೆಡಿ ಆದೆ ಅಂತ ಹೇಳಿದ್ಲು, ಮತ್ತೆ ರೆಡಿ ಆಗ್ತಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ ಅಲ್ವಾ. ಆವಾಗ ನಾನು ಜಸ್ಟ್ ಡ್ರೆಸ್ನ ಚೇಂಜ್ ಮಾಡಿಬಿಟ್ಟು ತಲೆ ಮಾತ್ರ ಬಾಚ್ಕೊಂಡಿದ್ದೆ, ಬಟ್ ಕುಂಕುಮ ಎಲ್ಲ ಹಾಕ್ಕೊಂಡಿರಲಿಲ್ಲ. ಯಾಕಂದರೆ ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಅಲ್ಲೋಗ್ಬಿಟ್ಟೆ. ಹೊರಡ್ತಾ ಇದ್ದೀವಿ.
ಹೋಗೋದ್ರೊಳಗೆ ಕತ್ಲೆ ಆಗಿಬಿಡ್ತು. ಬಟ್ ಏನು ಮಾಡೋದು, ಅನಿವಾರ್ಯ ನಮಗೆ. ಸಂಡೇ ಈ ಟೈಮಲ್ಲಿನೇ ಪಾಪ ಹಸ್ಬೆಂಡ್ ಫ್ರೀಯಾಗಿರ್ತಾರೆ. ಪಾಪುಗೆ ಜಸ್ಟ್ ಡೈಲಿ ವೇರ್ ಬಟ್ಟೆ ಮಾತ್ರ ಬೇಕಿತ್ತು. ನಾನು ಹೇಳಿದೆ ಅಲ್ವಾ, ಸೊ ಪಾಪುಗೆ ಮಾತ್ರ ತೊಗೊಂಡೋಗ್ಬಿಡ್ತೀವಿ. ಇವಾಗ ಶಕೆ ಬೇರೆ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆ ತಿಳು ಬಟ್ಟೆನ ತೊಗೊಂಡ್ರಾಯ್ತು ಅಂತ ಹೇಳಿ. ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಬಂದಿತ್ತು ಮಾರ್ಕೆಟಿಗೆ. ಬಟ್ ಇದೇ ಫಸ್ಟ್ ನಾನು ಈ ಟೈಮಲ್ಲೆಲ್ಲ ಹೋಗಿರೋದು. ಯೂಶ್ವಲಿ ಈ ಟೈಮ್ಗೆಲ್ಲ ಹೋಗಲ್ಲ ನಾವು, ಸ್ವಲ್ಪ ಬೇಗನೆ ಹೋಗಿರ್ತೀವಿ. ಆದರೆ ತುಂಬ ರಶ್ ಇತ್ತು ಈ ಟೈಮಲ್ಲೂ. ಹಾಂ, 5 ಶರ್ಟು. ಹಾಂ, ಅಲ್ಲಿ ಲೇಸ್ ಕಟ್ಟೋದೈತಲ್ಲ, ಅದು ಬೇಡ, ಅದು ಆರೆಂಜ್. ನಾವು ಹೊರಗಡೆ ಹೋದರೆ ಸಾಮಾನ್ಯವಾಗಿ ಏನೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ಐಸ್ ಕ್ರೀಮ್ ಮಾತ್ರ ಇಲ್ಲಿ ಹೋದಾಗ ಒಂದು ಫಿಕ್ಸ್ ತಿಂದು ಬರ್ತೀವಿ. ಯಾಕಂದರೆ ಅಲ್ಲಿ ಇದು ತುಂಬ ಇಷ್ಟ ನಮಗೆ ಐಸ್ ಕ್ರೀಮು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ. ಅವರೂ ಹೊರಗಡೆ ಫುಡ್ ಅಷ್ಟೊಂದು ಲೈಕ್ ಮಾಡಲ್ಲ. ಸೊ ಹಂಗೆ ಇನ್ನೂ ಟೈಮ್ ಇತ್ತು ಅಂತ ನನಗೂ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಅದನ್ನು ತೊಗೊಂಡ್ಬಿಟ್ಟೆ ಇವಾಗಲೇ. ಪದೇ ಪದೇ ಬರೋಕ್ಕಾಗಲ್ಲ ಅಂತ ಹೇಳಿ. ಸೊ ಫೈನಲಿ ಮನೆಗೆ ಬಂದ್ವಿ. ತಂದಿರೋ ಐಟಮ್ಸ್ನೆಲ್ಲ ಎತ್ತಿಕ್ಕೆ ಬಿಡೋಣ ಅಂತ ಹೇಳಿಬಿಟ್ಟು ಬ್ಯಾಗಿಂದ ಹೊರಗಡೆ ತೆಗ್ದುಬಿಟ್ಟೆ. ಯಾವಾಗ್ಲೂ ಅಷ್ಟೇ ತೆಗ್ದುಬಿಡ್ತೀವಿ ನಾವು, ಆಮೇಲೆ ತೆಗೆದ್ರಾಯ್ತು ಅಂತ ಹೇಳಿ ವೆಯ್ಟ್ ಮಾಡಲ್ಲ. ತೆಗ್ದುಬಿಟ್ರೆ ಮುಗ್ದು ಹೋಗ್ಬಿಡುತ್ತೆ ಅದು ಕೆಲಸ. ಇಲ್ಲ ಅಂತಂದರೆ ಅಲ್ಲೇ ಬಿದ್ದುಬಿಟ್ಬಿಡುತ್ತೆ. ಅದಕ್ಕೆ ಬಂದ ತಕ್ಷಣವೇ ಪಾಪು ಮಲ್ಕೊಂಡ್ಬಿಟ್ಟ. ಫೀಡ್ ಮಾಡಿಸ್ದೆ ಅವನಿಗೆ, ಯಾಕಂದರೆ ಹೊರಗಡೆ ಹೋಗಿ ಬಂದಿದ್ದಲ್ವ. ಸೊ ಸ್ವಲ್ಪ ಅವನು ಟಯರ್ಡ್ ಆಗಿದ್ದ, ಮಲ್ಗಿಬಿಟ್ಟ. ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗ್ತಿದ್ದಾರೆ. ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡೋದಾಯಿತು. ಹಸಿವಾಗ್ತಿದೆ. ಅಲ್ಲಿ ಒಂದು ಐಸ್ ಕ್ರೀಮ್ ಮಾತ್ರ ತಿಂದಿರೋದು. ಅದಕ್ಕೆ ಹಸ್ಬೆಂಡು ನಿನ್ನೆನೇ ಸ್ವಲ್ಪ ಬಿಡಿ ಹೂವನ್ನ ತಂದು ಕೊಟ್ಟಿದ್ರು ಮಾಲೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಧ್ಯಾಹ್ನ ಫ್ರೀ ಇದ್ದೆ, ಹಾಗಾಗಿ ಮಾಲೆ ಮಾಡಿಟ್ಟಿದ್ದೆ. ಅದನ್ನು ಇವಾಗ ಕಟ್ತಾ ಇದ್ದೀವಿ. ಮನೆಯಲ್ಲಿ ರೈಸ್ ಮತ್ತು ಚಪಾತಿ ಇತ್ತು. ಸೊ ಅದಕ್ಕೆ ಹೊರಗಡೆನೇ ಸಾಂಬಾರು ಮತ್ತು ಸ್ವಲ್ಪ ಪಲ್ಯನ ತೊಗೊಂಡು ಬಂದುಬಿಟ್ಟಿದ್ವಿ. ನೋಡಿದ್ರಲ್ಲ, ಇದು ಇವತ್ತಿನ ನನ್ನ ದಿನ ಆಗಿತ್ತು. ಒಂದು ಸಣ್ಣ ಶಾಪಿಂಗು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಎಲ್ರಿಗೂ. ಶುಭರಾತ್ರಿ.